ಬೃಹತ್ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಅಂತ ಮಾಡಿದೆ ರಾಜ್ಯ ಸರ್ಕಾರ. ಆದರೆ ಬಿಬಿಎಂಪಿ ಹೆಸರು ಬದಲಾಯಿತೇ ಹೊರತು ಬೆಂಗಳೂರಿನ ಹಣೆ ಬರಹ ಮಾತ್ರ ಬದಲಾಗಿಲ್ಲ. ಎಲ್ಲಿ ನೋಡಿದ್ರೂ ಯಾವ ರಸ್ತೆಗೆ ಹೋದ್ರೂ ಬರೀ ಗುಂಡಿಗಳೇ. ಈಗ ಗುಂಡಿ ಬಿದ್ದ ಬೆಂಗಳೂರನ್ನ ಬಿಟ್ಟು ಹೋಗ್ತೀವಿ ಅಂತ ಪ್ರತಿಷ್ಠಿತ ಕಂಪನಿ ಮಾಲೀಕರು ಹಾಕಿರುವಂತಹ ಸಂದೇಶ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇವಾಗೆಲ್ಲ ಅಂತಾರೆ ಗುಂಡಿಗಳು ಜಾಸ್ತಿ ಆಗಿದೆ. ರೋಡ್ ಕೂಡ ಅಷ್ಟೇ ತುಂಬಾ ಹಾಳಾಗಿದೆ. ಎಂಡ್ ಆಫ್ ದ ಡೇ ನಾರ್ಮಲ್ ಸಿಟಿಸನ್ಸ್ ದೇ ಶುಡ್ ಗೋ ಥ್ರೂ ದಿಸ್. APC ಎಲ್ಲ ಆರಾಮಾಗಿ ಓಡಾಡ್ತಾರೆ. ರೋಡ್ಸ್ ಅಂತೂ ಬಂಪಿ ಇದೆ. ಓಕೆ, ಸಡನ್ ಆಗಿ ರೈನ್ ಎಲ್ಲ ಬಂದ್ರೆ ಇದಿದೆಲ್ಲ ಪ್ಯಾಥೋಸ್ ಗೊತ್ತಾಗಲ್ಲ. ಸಪೋಸ್ ಏನಾದರೂ ಕಾರಣ ಹೋದ್ರೆ ಅದು ಹೋದ್ಮೇಲೆ ಇದು ಗೊತ್ತಾಗುತ್ತೆ, ನಾವು ಡಮ್ಮನ್ನು ಬಿಟ್ಬಿಟ್ಟಿದ್ದೀವಿ. ತುಂಬ ಕೆಟ್ಟದಾಗಿದೆ. ಏನು ಡೆವಲಪ್ಮೆಂಟ್ಸ್ ಇಲ್ಲ. ಎಲ್ಲ ಆಲ್ಮೋಸ್ಟ್ 80% ಬೆಂಗಳೂರು ಆಗೇ ಇರೋದು. ಯಾವ ಏರಿಯಾ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾವ ರೋಡು ಸರಿ ಇಲ್ಲ, ಬೆಂಗಳೂರಿನ 80ರಷ್ಟು ರಸ್ತೆಗಳೇ ಸರಿಯಿಲ್ಲ. ಹೀಗಂತ ಜನ ಸುಮ್ಮನೆ ಹೇಳ್ತಿಲ್ಲ. ಕುಮಾರಸ್ವಾಮಿ ಮೈತ್ರಿ ಸರ್ಕಾರ ಬಂತು ಹೋಯ್ತು, ಬೆಂಗಳೂರಿನ ಗುಂಡಿಗಳಿಗೆ ಮುಕ್ತಿ ಸಿಗಲಿಲ್ಲ. ಯಡಿಯೂರಪ್ಪ ಸರ್ಕಾರ ಬಂತು ಹೋಯ್ತು, ಬೆಂಗಳೂರಿನ ಗುಂಡಿಗೆ ಮುಕ್ತಿ ಸಿಗಲಿಲ್ಲ. ಸದಾನಂದ ಗೌಡ್ರು, ಜಗದೀಶ್ ಶೆಟ್ಟರ್ ಸರ್ಕಾರದಲ್ಲೂ ಇದೇ ಗೋಳು. ಸಿದ್ದರಾಮಯ್ಯನವರು ಈ ಹಿಂದೆ 5 ವರ್ಷ ಮುಖ್ಯಮಂತ್ರಿಗಳಾಗಿದ್ರು. ಆಮೇಲೆ ಕುಮಾರಸ್ವಾಮಿ, ಆಮೇಲೆ ಯಡಿಯೂರಪ್ಪ, ಆಮೇಲೆ ಬಸವರಾಜ ಬೊಮ್ಮಾಯಿನೂ ಅಧಿಕಾರ ಅನುಭವಿಸಿದ್ರು, ಹೋದ್ರು. ಈಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದು 2 ವರ್ಷ 4 ತಿಂಗಳಾದ್ರೂ ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚೋಕಾಗ್ತಿಲ್ಲ. ಬಿಬಿಎಂಪಿಯನ್ನೇ ಕಿತ್ತೆಸೆದು ಗ್ರೇಟರ್ ಬೆಂಗಳೂರು ಮಾಡಿರೋ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಂದಲೂ ಗುಂಡಿಗಳಿಗೆ ಶಾಶ್ವತ ಪರಿಹಾರ ಹುಡುಕ್ತಿಲ್ಲ. ಜನ ಗುಂಡಿಗಳಲ್ಲಿ ಗಾಡಿಗಳನ್ನ ಬಿಟ್ಟು ಸುಸ್ತಾಗಿ ಪ್ರತಿದಿನ ಸರ್ಕಾರಕ್ಕೆ ಶಾಪ ಹಾಕ್ತಾನೆ ಇದ್ದಾರೆ. ಈಗ ಉದ್ಯಮಿಗಳು ಸಾಕಪ್ಪ ಸಾಕು, ಬೆಂಗಳೂರಿನ ಗುಂಡಿಗಳ ಸಹವಾಸ, ನಾವು ಬೆಂಗಳೂರನ್ನೇ ಬಿಟ್ಟು ಹೋಗ್ತೀವಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ. ಕಳೆದ 9 ವರ್ಷಗಳಿಂದ ಬೆಳ್ಳಂದೂರು ಹೊರವರ್ತುಲ ರಸ್ತೆ ನಮ್ಮ ಕಚೇರಿ ಪ್ಲಸ್ ಮನೆಯಾಗಿದೆ. ಈಗ ಇಲ್ಲಿ ಮುಂದುವರಿಯುವುದು ತುಂಬಾ ಕಷ್ಟ. ನಾವು ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ಕಾರಣಗಳೆಂದ್ರೆ ನನ್ನ ಸಹೋದ್ಯೋಗಿಗಳು ಕಚೇರಿಗೆ ಬರೋ ಸಮಯ 1.5 ಗಂಟೆಗೂ ಹೆಚ್ಚಾಗಿದೆ. ಗುಂಡಿಗಳು ಮತ್ತು ಧೂಳಿಂದ ತುಂಬಿರುವ ರಸ್ತೆಗಳು ಸಾಕಾಗಿದೆ. ಗುಂಡಿ ರಸ್ತೆಗಳನ್ನು ಸರಿಪಡಿಸುವ ಉದ್ದೇಶವೂ ಕಡಿಮೆಯಾಗಿದೆ. 5 ವರ್ಷಗಳಿಂದ ನಮಗೆ ಯಾವುದೇ ಬದಲಾವಣೆ ಕಾಣಲಿಲ್ಲ ಅಂತ ಬ್ಲಾಕ್ ಬಗ್ ಕಂಪನಿ CEO ರಾಜೇಶ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಬೆಂಗಳೂರು ಬಿಡ್ತೀವಿ ಅಂತ ಯಾವಾಗ ಬ್ಲಾಕ್ ಬಗ್ ಸಂಸ್ಥೆ ಮಾಲೀಕರು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು, ಆಂಧ್ರ ಮಂತ್ರಿ ಎಂಟ್ರಿ ಕೊಟ್ರು. ಆಂಧ್ರ ಪ್ರದೇಶ ಸರ್ಕಾರ IT-BT ಸಚಿವ ನಾರಾ ಲೋಕೇಶ್ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಮುಕ್ತ ಆಹ್ವಾನ ಕೊಟ್ಟಿದ್ದಾರೆ. ಹಾಯ್ ರಾಜೇಶ್, ನಿಮ್ಮ ಬ್ಲಾಕ್ ಬಗ್ ಕಂಪನಿಯನ್ನ ವಿಶಾಖಪಟ್ಟಣಕ್ಕೆ ಸ್ಥಳಾಂತರಿಸಲು ಆಸಕ್ತಿ ಇದ್ದರೆ ಬನ್ನಿ. ನಾವು ಭಾರತದ ಟಾಪ್ 5 ಸ್ವಚ್ಛ ನಗರಗಳಲ್ಲಿ ಒಂದೆಂದು ರೇಟಿಂಗ್ ಪಡೆದಿದ್ದೇವೆ. ಅತ್ಯುತ್ತಮ ಮೂಲ ಸೌಕರ್ಯಗಳನ್ನು ನಿರ್ಮಿಸುತ್ತಿದ್ದೇವೆ. ಮಹಿಳೆಯರಿಗೆ ಸುರಕ್ಷಿತ ನಗರವೆಂದು ರೇಟಿಂಗ್ ಪಡೆದಿದ್ದೇವೆ. ಆಸಕ್ತಿ ಇದ್ದರೆ ದಯವಿಟ್ಟು ನನಗೆ ನಿಮ್ಮ ಸಂದೇಶವನ್ನ ನೇರವಾಗಿ ಕಳಿಸಿ ಅಂತ ನಾರಾ ಲೋಕೇಶ್ ಪೋಸ್ಟ್ ಹಾಕಿದ್ದಾರೆ. IT-BT ಸಿಟಿ ಅಂತಾನೆ ಬೆಂಗಳೂರು ವಿಶ್ವಕ್ಕೆ ಹೆಸರುವಾಸಿ. ದೇಶದ 38% ಸಾಫ್ಟ್ವೇರ್ ಉದ್ಯಮವಿರುವ ಮಹಾನಗರ. ಇಂಥ ಸಿಲಿಕಾನ್ ಸಿಟಿಯನ್ನೇ ಬಿಟ್ಟು ಹೋಗ್ತೀವಿ ಅಂತ ಬ್ಲಾಕ್ ಬಗ್ ಸಂಸ್ಥೆ ಹೇಳ್ತಿದೆ. ಅಂದಹಾಗೆ ಬೆಂಗಳೂರಲ್ಲಿರೋ ಈ ಬ್ಲಾಕ್ ಬಗ್ ಕಂಪನಿ ಸಣ್ಣ ಪುಟ್ಟ ಸಂಸ್ಥೆಯಲ್ಲ. ಬೆಂಗಳೂರಲ್ಲಿ 2015ರಲ್ಲಿ ಸ್ಥಾಪನೆಯಾದ ಅಂತಾರಾಷ್ಟ್ರೀಯ ಲಾಜಿಸ್ಟಿಕ್ ಸಂಸ್ಥೆ. 3,150 ಕೋಟಿ ಮೌಲ್ಯದ ಕಂಪನಿ. ಪ್ರತಿ ವರ್ಷ 300 ಕೋಟಿಗೂ ಹೆಚ್ಚು ಲಾಭ ಪಡೆಯುವ ಕಂಪನಿ. ಅಂದಾಜು 5,000 ಜನರಿಗೆ ಉದ್ಯೋಗ ಕೊಟ್ಟಿರುವ ಕಂಪನಿ. ಬೆಂಗಳೂರಲ್ಲೇ 1,500ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ. ವಿಶ್ವದ ಪ್ರತಿಷ್ಠಿತ ಉದ್ಯಮ ಲೋಕದ ದಿಗ್ಗಜರಿಗೆ ಎಲ್ಲಾ ರೀತಿಯ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಲಾಜಿಸ್ಟಿಕ್ ಕಂಪನಿ. ಇಂಥ ಸಂಸ್ಥೆ ಬೆಂಗಳೂರಿನ ಗುಂಡಿಗೆ ಬೇಸತ್ತು ರಾಜಧಾನಿಯನ್ನೇ ಬಿಟ್ಟು ಹೋಗ್ತೀವಿ ಅಂತಿರೋದು ಬೆಂಗಳೂರಿನ ಖ್ಯಾತ ಉದ್ಯಮಿಗಳ ಆಕ್ರೋಶಕ್ಕೂ ಕಾರಣವಾಗಿದೆ. ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಬೆಂಗಳೂರಲ್ಲಿ ಆಡಳಿತದ ಅತಿ ದೊಡ್ಡ ವೈಫಲ್ಯ ಅಂತ ಪೋಸ್ಟ್ ಹಾಕಿ ಸಿಟ್ಟು ಹೊರಹಾಕಿದ್ರೆ, ಬಯೋಕಾನ್ ಸಂಸ್ಥೆ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಬೆಂಗಳೂರಲ್ಲಿ ಆಡಳಿತದ ದೊಡ್ಡ ವೈಫಲ್ಯ ಗಂಭೀರವಾದ ವಿಷಯ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿ ಬೇಸರ ಹೊರಹಾಕಿದ್ರು. ಬೆಂಗಳೂರು ಬಿಡ್ತೀವಿ ಅಂತಿವೆ ಪ್ರತಿಷ್ಠಿತ ಕಂಪನಿಗಳು. ಸರಿಪಡಿಸೋದ್ ಬಿಟ್ಟು ಬಿಜೆಪಿ ಕಾಂಗ್ರೆಸ್ ರಾಜಕೀಯ.
ಬೆಂಗಳೂರಿನ ಗುಂಡಿ ಸರಿಪಡಿಸ್ರಪ್ಪ ಸಾಕು, ಇದು ರಾಜಧಾನಿಯಲ್ಲಿ ಸಾವಿರಾರು ಉದ್ಯೋಗ ಸೃಷ್ಟಿಸಿರುವ ಕಂಪನಿಯವರ ಸಿಂಗಲ್ ಬೇಡಿಕೆ. ಆದರೆ ಬಿಜೆಪಿಯವರು ಸರ್ಕಾರಕ್ಕೆ ಸಲಹೆ ಕೊಡೋದು ಬಿಟ್ಟು ಕಂಪನಿಗಳನ್ನ ಹೊರಕಳಿಸಲು ಡಿಕೆ ಶಿವಕುಮಾರ್ ಸ್ಟಾರ್ಟ್ ಅಪ್ ಮಾಡಿದ್ದಾರೆ ಅಂತ ಪೋಸ್ಟ್ ಹಾಕಿದೆ. ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿರುವ ಸಚಿವರನ್ನ ಗುಂಡಿ ಮುಚ್ಚಿಸಲ್ವಾ ಅಂದ್ರೆ ಬಿಜೆಪಿಯವರು ಬೆಂಗಳೂರನ್ನ ಹಾಳು ಮಾಡಿ ಹೋಗಿದ್ದಾರೆ, ಅದರಿಂದ ಸಮಸ್ಯೆ ಅಂತಿದ್ದಾರೆ. ಬಿಜೆಪಿಯವರಿದ್ದಾಗ ಏನೂ ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ. ಈಗ ನಾವಿದ್ದಾಗ 13-18 PWD ಮಿನಿಸ್ಟರ್ಗೆ ನಾನೇ ಸುಮಾರು 500-600-700-800 ಕಿಲೋಮೀಟರ್ ಡೆವಲಪ್ ಮಾಡಿದ್ದೆ ಇದರಲ್ಲಿ. ಸೊ ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ನ ಮೀಟಿಂಗ್ ಮಾಡಿದ್ದಾರೆ, ಗುಂಡಿ ಮುಚ್ಚಿದ್ದು ಪಾರ್ಟ್ ಫ್ರೀ ರೋಡ್ಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಆ ಕಾರಣಕ್ಕೆ ಇಂಡಸ್ಟ್ರೀಸನ್ನು ಹೋಗ್ತಾರೆ. ಬಟ್ ನಾವು ಸರಿಯಾದ ರಸ್ತೆ ಸಂಪರ್ಕ ಜಾಲನ ವಿಸ್ತರಣೆ ಮಾಡೋದು. ಮಳೆಗಳೇ ಹೆಚ್ಚಾಗಿ ಬಿದ್ದಿದೆ ನಿಜ, ಆದರೆ ಈಗಾಗಲೇ ನಮ್ಮ ಬ್ಯಾಂಗ್ಳೂರು ಇನ್ಚಾರ್ಜ್ ಮಂತ್ರಿಗಳಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಸ್ಪಷ್ಟಗೊಳಿಸಿದ್ದಾರೆ. ಅವುಗಳನ್ನ ಗುಂಡಿ ತುಂಬಿಸೋದಕ್ಕೆ ಯೋಜನೆ ರೂಪಿಸಿ ಈಗಾಗಲೇ ಕ್ರಮವನ್ನು ಜರುಗಿಸಿದ್ದಾರೆ. ಆಡಳಿತ ನಡೆಸುವ ಮಂತ್ರಿಗಳು ಪ್ರತಿಪಕ್ಷದವರು ರಾಜಕೀಯ ಮಾಡೋದರಲ್ಲಿ ಬ್ಯುಸಿಯಾಗಿದ್ರು. ಹೋಗ್ಲಿ, ನೀವಾದ್ರೂ ಸರಿಪಡಿಸಿ ಅಂತ ಗ್ರೇಟರ್ ಬೆಂಗಳೂರು ಆಯುಕ್ತ ಮಹೇಶ್ವರ್ ರಾವ್ ಅವರನ್ನ ಕೇಳಿದ್ರೆ ಅವರು ಇಲ್ಲಸಲ್ಲದ ನೆಪಗಳನ್ನ ಕೊಟ್ರು. ಈಗ ಔಟರ್ ರಿಂಗ್ ರೋಡ್ನಲ್ಲಿ 2-3 ಥರದ ಸಮಸ್ಯೆಗಳಿವೆ. ಒಂದು ಆನ್ ಗೋಯಿಂಗ್ ಮೆಟ್ರೋ ವರ್ಕ್ಸ್ ಇದೆ. ಮೆಟ್ರೋ ವರ್ಕ್ಸ್ನಲ್ಲಿ ಇರ್ತಕ್ಕಂಥ ಮೋಸ್ಟ್ ಆಫ್ ದ ಲೊಕೇಶನ್ನಲ್ಲಿ ಈಗಾಗಲೇ ಗುಂಡಿ ಮುಚ್ಚಿಗೆ ಕಾರ್ಯಕ್ರಮ ಆಗಿದೆ. ಮಳೆ ಬೀಳುವಾಗ ನಮಗೆ ಸಮಸ್ಯೆ ಬಂದೇ ಬರುತ್ತದೆ. ಪ್ರತಿ ಸರಿ ಮಳೆ ಬಿದ್ದ ತಕ್ಷಣ ಈ ಲೋಡ್ನಲ್ಲಿ ಕೆಲವು ರೋಡ್ಸ್ನಲ್ಲಿ ಸ್ವಲ್ಪ ಸಮಸ್ಯೆ ಬಂದೇ ಬರ್ತದೆ. ಯಾಕಂದರೆ ಅವರು ಈ ಸರ್ವಿಸ್ ರೋಡ್ಸ್ನಲ್ಲಿ ಉಪಯೋಗ ಮಾಡಿಬಿಟ್ಟು ಸಾಕಷ್ಟು ಜನರು ಅದನ್ನೇ ಮೇನ್ ರೋಡ್ ಅಂತೂ ಉಪಯೋಗ ಮಾಡ್ತಾ ಇದ್ದು ಕಂಡು ಬರ್ತಾ ಇದೆ. ಸೊ ಈ ದಿಶೆಯಲ್ಲಿ 2 ಕೆಲಸ ಮಾಡ್ತಾ ಇದ್ದೀವಿ. ಒಂದು, ಈಗ ಮಳೆಗಾಲ ಮುಗಿದ ತಕ್ಷಣ ನಾವು ಇನ್ನೊಂದ್ಸರಿ ಗುಂಡಿ ಮುಚ್ಚಿಗೆ ಕಾರ್ಯಕ್ರಮ ಖಂಡಿತ ಮಾಡ್ತೀವಿ. ವಿಷಯ ಗಂಭೀರವಾಗ್ತಾ ಇದ್ದಂತೆ ಉಪಮುಖ್ಯಮಂತ್ರಿ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದು, ನವೆಂಬರ್ ಒಳಗೆ ಬೆಂಗಳೂರಿನ ಎಲ್ಲ ಗುಂಡಿಗಳನ್ನ ಮುಚ್ಚಲು ಡೆಡ್ಲೈನ್ ಫಿಕ್ಸ್ ಮಾಡಿದ್ದಾರೆ. ಎಲ್ಲ ಪಾರ್ಟೋಲ್ನ ಕಂಪ್ಲೀಟ್ ಯಾವ ಟೈಮಲ್ಲಿ ಮುಚ್ಚಿರಿ ಅಂತೇಳಿ ಅವ್ರಿಗೆಲ್ಲ ಟೈಮಿಂಗ್ ಕೊಟ್ಟಿದ್ದೀನಿ. ಎಷ್ಟು ದಿನದಲ್ಲಿ ನೀವು ಮುಚ್ಚಿರಾ, ಎಷ್ಟು ಇದನ್ನ ಟ್ರಾಫಿಕ್ ಅವ್ರಿಗೂ ಕೊಡಬೇಕು ಅಂತ ಹೇಳಿದೀನಿ, ಪಬ್ಲಿಕ್ ಅನ್ನು ಕರೆಯಬೇಕು ಅಂತ ಹೇಳಿದೀನಿ. ಜೊತೆಗೆ ಕಮಿಷನರ್ಗಳು ಎವ್ರಿ ಡೇ ಬೆಳಗ್ಗೆ ಹೊತ್ತು ಎಲ್ಲೆಲ್ಲಿ ರೌಂಡ್ಸ್ ಮಾಡ್ತೀರಾ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಎಲ್ಲ ಕಂಪ್ಲೀಟು ಕ್ವಾಲಿಟಿ ಮೇಲೆ. ಒಂದು ಕೆಲಸ ಕೂಡ ಗಾಂಧಿ ಲೆಕ್ಕದಲ್ಲಿ ಇಲ್ಲಿಂದ ಅಲ್ಲಿಗೆ ರೋಡ್ ಮಾಡಿದ್ದೀನಿ, ಅಲ್ಲಿಂದ ಇಲ್ಲಿಗೆ ರೋಡ್ ಮಾಡಿದ್ದೀನಿ ಅಂತ ಯಾರು ಒಂದು ಬೋಗಸ್ ಬಿಲ್ ಬರಿಬಾರ್ದು. ಅದಕ್ಕೆಲ್ಲ ನೀವೇ ಜವಾಬ್ದಾರಿ ಆಗ್ತೀರಿ, ಯಾರು ನಂಬಕ್ ಹೋಗಬೇಡಿ ಅಂತ ಎಲ್ಲ ನಮ್ಮ ಆಫೀಸರ್ಸ್ಗೆಲ್ಲ ತಿಳಿಸಿದ್ದೀವಿ. 138 ಶಾಸಕರ ಬಹುಮತದ ಸರ್ಕಾರವಿದೆ. ಬೆಂಗಳೂರಲ್ಲೇ 14 ಕಾಂಗ್ರೆಸ್ ಶಾಸಕರಿದ್ದಾರೆ. ಸಾವಿರಾರು ಬಿಬಿಎಂಪಿ ಅಧಿಕಾರಿಗಳಿದ್ದಾರೆ. 1.5 ಕೋಟಿ ಜನ ವಾಸ ಮಾಡೋ ರಾಜಧಾನಿಗೆ ವಿಶ್ವಮಟ್ಟದಲ್ಲಿ ಗೌರವ ಘನತೆ ಇದೆ. ಆ ಘನತೆ ಗೌರವಕ್ಕೆ ಚ್ಯುತಿ ಬರದಂತೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.